ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಅಕ್ಕಿಯಿಂದ ಮಾಡಿದ ಇನ್ನೊಂದು ಕರಾವಳಿ ಶೈಲಿಯ ರೊಟ್ಟಿ. ಇದಕ್ಕೆ ನಾವು ಮಸಾಲ ರೊಟ್ಟಿ ಅಂತ ಕರಿತೇವೆ. ಬಹಳ ರುಚಿಕರವಾಗಿ ಬರುತ್ತದೆ. ಹಳ್ಳಿಗಳಲ್ಲಿ ಹಿಂದೆ ಈ ಥರದ ರೊಟ್ಟಿಗಳನ್ನು ತುಂಬ ಮಾಡ್ತಿದ್ದರು, ಯಾಕೆಂದರೆ ಇದಕ್ಕೆ ಚಟ್ನಿ ಅಗತ್ಯವೇ ಇಲ್ಲ. ಇದು ಖಾರ ಸೇರ್ತದೆ, ಅದರೊಟ್ಟಿಗೆ ತುಂಬ ಟೇಸ್ಟಿಯಾಗಿ ಸೇರ್ತದೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಈ ಒಂದು ಮಸಾಲ ರೊಟ್ಟಿಯನ್ನು ಮಾಡೋದನ್ನು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಒಂದು ಸ್ಪೆಷಲ್ ಆದ ಮಸಾಲ ಅಕ್ಕಿ ರೊಟ್ಟಿ ಮಾಡೋಣ. ಅಕ್ಕಿ ರೊಟ್ಟಿ ನಾವು ಕರಾವಳಿಗರು ಸಾಮಾನ್ಯವಾಗಿ ಹೆಚ್ಚಾಗಿ ಮಾಡ್ತೇವೆ. ಈ ಮಸಾಲ ರೊಟ್ಟಿ ತುಂಬ ಮಂದಿ ಹಿಂದೆ ಹಳ್ಳಿಗಳಲ್ಲಿ ಮಾಡ್ತಿದ್ದಂತಹ ಒಂದು ರೆಸಿಪಿ. ಸಿಂಪಲಾಗಿ ಇದಕ್ಕೆ ಏನು ಸೈಡ್ ಡಿಶ್ ಬೇಕಾಗೋದಿಲ್ಲ, ಚಟ್ನಿ ಗಿಟ್ನಿ ಅಗತ್ಯ ಇರದಿದ್ದಾಗ ಕ್ವಿಕ್ಕಾಗಿ ಮಾಡುವಂತಹದ್ದು. ನೋಡಿ, ನಾನು ಒಂದು 200 ಗ್ರಾಮ್ಸ್ನಷ್ಟು ಕುಚ್ಚಲಕ್ಕಿ, ಬಿಳಿ ಕುಚ್ಚಲಕ್ಕಿದು, ಇದನ್ನು ರಾತ್ರಿ ನೆನೆ ಹಾಕಿದ್ದೇನೆ. ಈಗ ಬೆಳಿಗ್ಗೆ ಒಂದು 2 ಮೆಣಸನ್ನು, 200 ಗ್ರಾಮ್ಸಿಗೆ 2 ಮೆಣಸು ಸಾಕಾಗ್ತದೆ. ಹೆಚ್ಚು ಅಕ್ಕಿ ತಗೊಂಡ್ರೆ ಹೆಚ್ಚು ಮೆಣಸು ಬೇಕಾಗ್ತದೆ. ಖಾರ ಬೇಕಿದ್ದರೂ ಹೆಚ್ಚು ಖಾರ ಹಾಕ್ಕೊಳ್ಬೋದು. ಇದನ್ನು ಈಗ ಒಂದು 15ರಿಂದ 20 ನಿಮಿಷಗಳ ಕಾಲ ಒಂದು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಇಲ್ಲದಿದ್ದರೆ ರಾತ್ರಿ ಇದರೊಟ್ಟಿಗೆ ನೆನೆಸಿಕೊಂಡಿಡ್ಬೋದು, ಖಾಲಿ ಬಿಸಿ ನೀರು ಬೇಕಂತಿಲ್ಲ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಹಸಿ ಕೊತ್ತಂಬರಿ, 1/4 ಚಮಚದಷ್ಟು ಜೀರಿಗೆ ಮತ್ತು ಒಂದು 50 ಗ್ರಾಮ್ಸ್ನಷ್ಟು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಹಳದಿ ಬೇಕು ಮತ್ತು ರೊಟ್ಟಿ ಕಾಯಿಸಲಿಕ್ಕೆ ಎಣ್ಣೆ ಬೇಕಾಗ್ತದೆ. ಕೊತ್ತಂಬರಿ ಸೊಪ್ಪನ್ನು ಈಗ ಚೆಂದಾಗಿ ಕಟ್ ಮಾಡ್ಕೊಳ್ಳೋಣ. ಇನ್ನು ಕರಿಬೇವಿನ ಸೊಪ್ಪು ಸಹ ಬೇಕು. ಈಗ ಮೊದಲಿಗೆ ಏನು ಮಾಡೋಣ ಹೇಳಿದರೆ, ನಾವು ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಈ ಒಂದು ಅಕ್ಕಿಯನ್ನು ಹಾಕ್ಕೊಳ್ತಿದ್ದೇನೆ. ಈ ಅಕ್ಕಿಯೊಟ್ಟಿಗೆ ನಾವು ಈ ನೆನೆಸಿಟ್ಟಂತಹ ಮೆಣಸು ಸಿಪ್ಪೆಯನ್ನು, ಇದರದ್ದು ದಂಟನ್ನು ತೆಗೆದುಕೊಳ್ಳೋಣ. ಇದನ್ನು ಸ್ವಲ್ಪ ಕತ್ತರಿಸಿ ಹಾಕುವ, ಹಾಗಾದರೆ ಒಳ್ಳೆ ಚೆನ್ನಾಗಿ ಅದು ಗ್ರೈಂಡ್ ಆಗ್ತದೆ. ಇನ್ನು ಈ ಜೀರಿಗೆ ಮತ್ತು ಇದನ್ನು ಸ್ವಲ್ಪ ಗ್ರೈಂಡ್ ಆದ ಮೇಲೆ ಕೊತ್ತಂಬರಿಯನ್ನು ಈಗ ಹಾಕಲಿಕ್ಕಿಲ್ಲ, ಮತ್ತೆ ಹಾಕ್ಕೊಳ್ಳೋದು, ಮತ್ತು ತೆಂಗಿನಕಾಯಿ ಈಗ ಸುರಿಗೆ ಇದನ್ನು ಉಳಿದ ಅಕ್ಕಿಯನ್ನು ಹಾಕ್ಕೊಂಡು ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ನೀರನ್ನು ಸಹ ಹಾಕೊಳ್ಳೋಣ. ನೀರು ಬೇಕಾಗ್ತದೆ, ಎಷ್ಟು ನೀರು ಅದು ಗ್ರೈಂಡ್ ಆಗಲಿಕ್ಕೆ ಬೇಕಿದ್ದಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಆದ ಮೇಲೆ ಈಗ ನಾವು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳಿಕೊಂಡು, ಸುರಿಗೆ ಕೊತ್ತಂಬರಿ ಜೀರಿಗೆ ಹಾಕೋಬಾರ್ದು. ನೋಡಿ ವೀಕ್ಷಕರೇ, ಇಷ್ಟು ಗ್ರೈಂಡ್ ಆಗುವಾಗ ಒಂದು ಅರ್ಧದಷ್ಟು ಅಲ್ಲ, ಒಂದು 1/4 ಗ್ರೈಂಡ್ ಆಗುವಾಗ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಈ ಒಂದು ಕೊತ್ತಂಬರಿಯ ಬೀಜ, ಜೀರಿಗೆ, ಇನ್ನು ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಒಂದು ಹ್ಯಾಂಡ್ಫುಲ್ ಆಫ್ ತೆಂಗಿನ ತುರಿ, ಇಷ್ಟನ್ನು ಹಾಕಿ ಒಳ್ಳೆ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಇಷ್ಟು ಗ್ರೈಂಡ್ ಆಗುವಾಗ ಇದಕ್ಕೆ ಒಂದು ಚೂರು ಹಳದಿ ಹಾಕ್ಕೊಳ್ತಿದ್ದೇನೆ. ಹಳದಿ ಹಾಕಿ ಇನ್ನು ಇದನ್ನು ಆಫ್ ಮಾಡಿಕೊಳ್ಳೋದು. ವೀಕ್ಷಕರೇ, ಎಲ್ಲ ಹಿಟ್ಟನ್ನು ಗ್ರೈಂಡರ್ನಿಂದ ತೆಗೆದುಕೊಂಡೆ. ಇನ್ನು ಇದಕ್ಕೆ ಆಲ್ರೆಡಿ ಉಪ್ಪೆಲ್ಲ ಹಾಕ್ಕೊಂಡಾಯಿತು. ತುಂಬ ಸ್ಮೂತಾಗಿ ಕಡಿಬಾರ್ದು, ಸ್ವಲ್ಪ ಕೋಸ್ಲಿ ಇರಬೇಕು, ತುಂಬ ಕೋಸಿಸಲ್ಲ, ಕಸ ಕಸ ಅಂತ ಸ್ವಲ್ಪ ಹೇಳ್ತೇನೆ. ಇನ್ನು ಇದಕ್ಕೆ ನೋಡಿ ನೀರುಳ್ಳಿ ಹಾಕ್ಕೊಳ್ತಿದ್ದೇನೆ, ಸಣ್ಣದಾಗಿ ಚಾಪ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಚಾಪ್ ಮಾಡಿದಂತಹ ಕರಿಬೇವಿನ ಸೊಪ್ಪು, ಕರಿ ಲೀವ್ಸ್ ಮತ್ತು ತೆಂಗಿನ ತುರಿ. ಆಗ ಸ್ವಲ್ಪ ತೆಂಗಿನ ತುರಿ ಗ್ರೈಂಡ್ ಆಗುವಾಗ ಹಾಕಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದರಲ್ಲೊಂದು ದೊಡ್ಡದಾದರೆ 3 ರೊಟ್ಟಿ ಆಗ್ಬೋದು, ಸ್ವಲ್ಪ ಹದ ಸೈಜ್ ಮಾಡಿದರೆ 4 ರೊಟ್ಟಿ ಆಗ್ಬೋದು. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಒಂಚೂರು ಉಪ್ಪು ಎಲ್ಲ ಕರೆಕ್ಟ್ ಉಂಟಂತ ನೋಡ್ಕೊಳ್ಳಿ. ಈಗ ಒಂದು ಬಾಡಿಸಿದ ಎಲೆಯನ್ನು ನಾವು ಇದರಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಒಂದು ರೌಂಡು ಎಷ್ಟು ದೊಡ್ಡದು ಬೇಕು ಅಷ್ಟನ್ನು ರೆಡಿ ಮಾಡುವಾಗ ಇಲ್ಲಿ ನಾನು ಕಬ್ಬಿಣದ ಒಂದು ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪ ಅದು ಬಿಸಿ ಆಗಲಿ. ಬಿಸಿ ಆಗುವಾಗ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಎಷ್ಟು ನಮಗೆ ತೆಳುವಾಗಿ ತಟ್ಟಲಿಕ್ಕೆ ಆಗ್ತದೆ ಅಷ್ಟು ತೆಳುವಾಗಿ ತಟ್ಕೊಳ್ಳೋಣ.
ಸೀದಾ ಅದಕ್ಕೆ ಸಹ ತಟ್ಟಿಕೊಳ್ಬೋದು, ಅಥವಾ ಹೀಗೆ ನಾವು ಎಲೆಯಲ್ಲಿ ಹಾಕಿದರೆ ಎಲೆಯ ಪರಿಮಳ, ಎಲೆಗೊಂದು ಅದರದ್ದೇ ಆದ ಒಂದು ಈ ಆಯುರ್ವೇದಿಕ್ ಗುಣ ಇರ್ತದೆ. ಅದರಲ್ಲಿರುವ ಕೆಲವು ಆಯುರ್ವೇದಿಕ್ ಗುಣಗಳು ಈ ರೊಟ್ಟಿಯಲ್ಲಿ ಹೋದರೆ ನಮ್ಮ ಹೊಟ್ಟೆಗೆ ಬಹಳ ಉತ್ತಮ ಅಂತ ಹೇಳ್ತೀಯ. ಈ ರೀತಿ ನೋಡಿ ದೊಡ್ಡ ರೊಟ್ಟಿ ಮಾಡ್ತಿದ್ದೇನೆ ನಾನೀಗ. ಬೇಕಿದೆ ನಿಮಗೆ ರೌಂಡ್ ಬೇಕಂತಂದರೆ ಇದನ್ನು ಹೀಗೆ ನೋಡಿ ಎಷ್ಟು ತೆಳು ಸಹ ನಾವು ಎಳೆದುಕೊಳ್ಬೋದು. ಇನ್ನು ಒಂದು ಪ್ಲೇಟ್ ಇಟ್ಟು ಇದನ್ನು ಹೀಗೆ ಬಹಳ ರುಚಿಕರವಾಗಿ ಬರುವಂತಹ ಒಂದು ರೊಟ್ಟಿ ಇದು. ಈ ರೀತಿ ಸೈಡ್ಸ್ ತೆಗೆದುಕೊಳ್ತಿದ್ದೇನೆ. ಇಲ್ಲಿ ಕಾವಲಿ ಸಹ ನಮ್ಮದು ಕಾದಿದೆ. ರೆಡಿಯಾಗುವಾಗ ಇದನ್ನೀಗ ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ ಉಂಟು. ಸೊ ಕಾವಲಿ ಕಾದಿದೆ ಇಲ್ಲಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆಯನ್ನು ಹಾಕಿದರೆ ಬಹಳ ಉತ್ತಮ. ನಾವು ಕರಾವಳಿಗರು ಹೆಚ್ಚು ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡುವವರು. ಈಗ ಇದನ್ನು ಇದರಲ್ಲಿ ಹೀಗೆ ಹಾಕ್ಕೊಂಡು ಸ್ವಲ್ಪ ಎಲೆಯ ಅಂಶಗಳು ಸಹ ಇದಕ್ಕೆ ಬೀಳ್ಕೊಳ್ಳಿ. 1 ನಿಮಿಷ ಹೀಗೆ ಇಟ್ಕೊಳ್ಳೋಣ. ಇನ್ನು ನಿಧಾನಕ್ಕೆ ಈ ಎಲೆಯನ್ನು ನೋಡಿ ಹೀಗೆ ತೆಗೆದುಕೊಳ್ಳೋಣ. ಬಹಳ ಚೆನ್ನಾದ ರೊಟ್ಟಿ ರೆಡಿ ಆಗ್ತಾ ಉಂಟು. ಈಗ ಅದಕ್ಕೆ ಸ್ವಲ್ಪ ಮೇಲಿನಿಂದ ತೆಂಗಿನ ಎಣ್ಣೆ ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ ಹದಾ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಅದು ಬೇಯ್ತಾ ಇರುವಾಗ ಇಲ್ಲಿ ಪುನಃ ಈ ಒಂದು ತೆಂಗಿನ ಈ ಬಾಳೆ ಎಲೆಗೆ ಇನ್ನೊಮ್ಮೆ ಸ್ವಲ್ಪ ತೆಂಗಿನ ಎಣ್ಣೆ ಅಂತ ತಾಗಿಸಿಕೊಂಡು ಮಾಡಿದರೆ ರಪ್ಪ ಹೇಳ್ತದೆ, ಇಲ್ಲದ್ರೆ ತಾಗಿಸೋದು ಸಹ ಮಾಡಿಕೊಳ್ಬೋದು. ಬಟ್ ಇದೇ ರೀತಿ ಇನ್ನೊಂದು ತೆಳುವಾಗಿ ತಟ್ಟಬೇಕು. ತೆಳುವಾಗಿ ತಟ್ಟಿದರೆ ಬಹಳ ಚೆನ್ನಾಗಿ ಬರ್ತದೆ. ಇಷ್ಟು ದೊಡ್ಡ ಸಹ ಬೇಡ ನಮಗೆ. ನಾವೀಗ ಅದಕ್ಕೆ ಒಂದು ಪಾತ್ರೆಯಲ್ಲಿ ಅದಕ್ಕೊಂದು ಶೇಪ್ ಕೊಡಲಿಕ್ಕೆ ಇರೋದ್ರಿಂದಾಗಿ ಎಷ್ಟು ತೆಳು ಸಹ ನಿಮಗೆ ಮಾಡ್ಬೋದು, ಅಷ್ಟು ತೆಳುವಾಗಿ ಮಾಡ್ಬೋದು. ಸ್ವಲ್ಪ ದಪ್ಪ ಬೇಕಿದ್ದವರು ದಪ್ಪ ಸಹ ಮಾಡಿಕೊಳ್ಬೋದು. ಸೈಡ್ಸನ್ನು ತೆಗೆದುಕೊಳ್ತೇನೆ. ವೀಕ್ಷಕರೇ, ಇದು ರೊಟ್ಟಿ ಆಯಿತು. ಇಲ್ಲಿದೀಗ ಕಾಯಿತು ನೋಡಿ. ಈಗ ನಿಧಾನಕ್ಕೆ ಇದನ್ನು ತಿರುವಿ ಹಾಕೊಳ್ಳೋಣ. ಎಷ್ಟು ತೆಳು ಬಂದಿದೆ ನೋಡಿ. ಅದು ಸಹ ಮಸಾಲೆ ಆಗಿದೆ. ಈಗ ಇದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ. ಇದಕ್ಕೆ ಯಾವ ಚಟ್ನಿ ಅಗತ್ಯ ಸಹ ಇಲ್ಲ. ಬೇಕಿದ್ದವರು ಮಾಡ್ಬೋದು. ಕೊಬ್ಬರಿ ಅಂದರೆ ತೆಂಗಿನಕಾಯಿಯ ಚಟ್ನಿಯನ್ನು ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ಬಟ್ ಇಲ್ಲದೆ ಸಹ ನಾವು ಈ ರೊಟ್ಟಿಯನ್ನು ತಿನ್ಬೋದು. ಸ್ವಲ್ಪ ಹದ ಉರಿಯಲ್ಲಿ ಇನ್ನೊಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಸಾಕು. ಎಷ್ಟು ಕಾದರೆ ಸಾಕು. ಒಳ್ಳೆ ಚೆನ್ನಾದ ಒಂದು ರೊಟ್ಟಿ ರೆಡಿ ಆಯಿತು. ಇದೊಂದು ಬೆಣ್ಣೆಯೊಟ್ಟಿಗೆ ಸಹ ತಿಂದರೆ ಬಹಳ ಚೆನ್ನಾಗಿ ಬರ್ತದೆ. ಅಥವಾ ನೋಡಿ, ಇಲ್ಲೀಗ ಪುನಃ ಹಾಗೆ ಕಾವಲಿಗೆ ಸ್ವಲ್ಪ ತುದಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು. ಮತ್ತು ಈ ಇದನ್ನು ಹೀಗೆ ಒಂದು 2 ನಿಮಿಷ ಹೀಗೆ ಇಟ್ಟುಕೊಳ್ಬೇಕು. ಅದ ಮೇಲೆ ಅದರ ಎಲೆಯನ್ನು ತೆಗೆದುಕೊಂಡ್ರೆ ಆಯಿತು. ಈಗ ಇದನ್ನು ನಾವು ಬೆಣ್ಣೆಯೊಡನೆ ಸರ್ವ್ ಮಾಡೋಣ. ಇದೇ ರೀತಿ ಎಲ್ಲ ದೋಸೆಗಳನ್ನು ಮಾಡಿಕೊಳ್ಳೋದು. ನಾನು ಇದನ್ನು ಬೆಣ್ಣೆಯೊಟ್ಟಿಗೆ ಸರ್ವ್ ಮಾಡ್ತಿದ್ದೇನೆ. ಖಾಲಿ ಸಹ ತಿನ್ನಲಿಕ್ಕೆ ಸಹ ತುಂಬ ರುಚಿಕರವಾಗಿ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ಕರಾವಳಿ ಶೈಲಿಯ ಮಸಾಲ ರೊಟ್ಟಿ, ಬಹಳ ರುಚಿಕರ, ಆರೋಗ್ಯದಾಯಕ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.